ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಟಿವಿ ವಾಯ್ಸ್ ಕರಿಯಪ್ಪ. ಇವತ್ತು ಏನು ಕರ್ನಾಟಕದಲ್ಲಿ ರಾಜಕೀಯ ರಾಜಕಾರಣ ಮುಂದುವರಿತಾ ಇದೆ ಅಂತ ಹೇಳಿದ್ರೆ, ಒಂದು ಸಮುದಾಯವನ್ನ ಮುಂದೆ ಇಟ್ಕೊಂಡು ಆ ಸಮುದಾಯದ ಹೆಸರಿನಲ್ಲಿ ಸಮುದಾಯದ ಹಿತಕ್ಕೋಸ್ಕರ ಹೋರಾಡಬೇಕಾಗಿರ್ತಕ್ಕಂಥ ಮೀಸಲಾತಿ ಕ್ಷೇತ್ರದಿಂದ ಗೆದ್ದಿರ್ತಕ್ಕಂಥ ಮಠಾಧಿಪತಿ ಅಂತ ಅನಿಸ್ಕೊಂಡಿರ್ತಕ್ಕಂಥ ವಾಲ್ಮೀಕಿ ಸಮುದಾಯದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಹೊಟ್ಟೆ ಉರಿಯುತ್ತೆ ಸ್ವಾಮಿ. ನಾನು ಅದೇ ಸಮುದಾಯದಲ್ಲಿ ನೋಡ್ತಾನಲ್ವಾ. ಮೀಡಿಯಾ ಅಂತ ಹೇಳಿದ್ರೆ ಎಲ್ಲವನ್ನು ತೋರಿಸ್ಬೇಕು, ಆದ್ರೆ ನಮ್ಮ ಜನಾಂಗದಲ್ಲಿ ಯಾರಿಗಾದ್ರೂ ಒಬ್ರಿಗೆ ನೋವಾಗಿದೆ ಅಂತಂದಾಗ ಸ್ಪಂದಿಸಬೇಕಾಗಿರ್ತಕ್ಕಂಥದ್ದು ನನ್ನ ಮೀಡಿಯಾದ ಕರ್ತವ್ಯ. ಹಾಗಾಗಿ ನಾನು ನಮ್ಮ ಜನಾಂಗದ ಅಥವಾ ವಾಲ್ಮೀಕಿ ಸಮುದಾಯದಲ್ಲಿ ಆಗ್ತಾ ಇರ್ತಕ್ಕಂಥ ಅನ್ಯಾಯದ ಬಗ್ಗೆ ಸ್ವಲ್ಪ ಧ್ವನಿಯನ್ನ ಎತ್ತಲ್ಲ. ಇವ್ರು ಯಾರು, ಅವ್ರು ಯಾರು, ಇವ್ರು ಯಾಕೆ ಇದನ್ನು ಮಾಡ್ತಾ ಇದ್ದಾರೆ, ಈ ರಾಜಕೀಯಕ್ಕೋಸ್ಕರ ಸಮುದಾಯವನ್ನ ಹೇಗೆ ಬಳಸ್ಕೊಳ್ತಾ ಇದ್ದಾರೆ. ಬುದ್ಧಿಜೀವಿಗಳು ಹೇಳಿದರು, ಹಿರಿಯ ವ್ಯಕ್ತಿಗಳು ಹೇಳಿದರು, ಕಾನೂನು ಸಲಹೆಗಾರರು ಹೇಳಿದರು, ಕೇಳದ ರಾಜಕೀಯ ನಾಯಕರುಗಳೇ, ಇಡೀ ಸಮಾಜವನ್ನು ಉತ್ತುಂಗಕ್ಕೆ ಒಯ್ಯಬೇಕಾಗಿರ್ತಕ್ಕಂಥ ಮಠಾಧಿಪತಿ ಪ್ರಸನ್ನಾನಂದ ಸ್ವಾಮಿಗಳೇ, ಜಾತ್ರೆ ಮಾಡೋದಕ್ಕೆ ಮಾತ್ರ ನೀವು ಸೀಮಿತ ವಾಲ್ಮೀಕಿ ಸಮುದಾಯದಲ್ಲಿ ಅಲ್ವನ್ರಿ? ನಾಚಿಕೆಯಾಗಬೇಕು. ಅದು ದಾವಣಗೆರೆ ಜಿಲ್ಲೆ ಹರಿಹರ ರಾಜನಹಳ್ಳಿ ಮಠದಲ್ಲಿರ್ತಕ್ಕಂಥ ಮಠಾಧಿಪತಿಗೆ. ಪ್ರತಿ ಹಳ್ಳಿಯಲ್ಲಿ ನೀವು ಹೋಗಿ ಜಾತ್ರೆ ಪಟ್ಟಿ ಎತ್ಕೊಂಡ್ ಬರ್ತಿರಲ್ಲ, ನೀವು ನಾಚಿಕೆ ಆಗೋದಿಲ್ವಾ? ಮೊದಲಿರ್ತಕ್ಕಂಥ ಪುಣ್ಯಾನಂದಪುರಿ ಮಹಾಸ್ವಾಮಿಗಳು ಯಾವ ರೀತಿಯಾಗಿ ಅಲ್ಲಿ ವಿದ್ಯಾಭ್ಯಾಸದ ಒಂಥರ ಅಲ್ಲಿ ಹೋದ್ರೆ ಕಾಶಿ ಹೋದಂಗಾಗಿರೋದ್ರಿ. ಇವತ್ತು ಏನು ಅಲ್ಲಿ ಕಾಲಿಡೋದಕ್ಕೂ ಮನಸ್ಸು ಬರ್ತಾ ಇಲ್ಲ. ಬಳ್ಳಾರಿಯಲ್ಲಿ ಏನಾಗ್ತಾ ಇದೆ ಅಂತ ಪ್ರತಿಯೊಬ್ಬರು ನೋಡ್ತಾ ಇದ್ದೀರಾ. ವಾಲ್ಮೀಕಿ ಅಂತ ಹೇಳಿದ್ರೆ ಅವರ ಕುಲಕಸುಬೆ ಬೇರೆ. ಆ ಕುಲಕಸುಬಿಗೆ ಏನಾದ್ರೂ ನಿಂತ್ರೆ ಕರ್ನಾಟಕದಲ್ಲಿ ಬೇರೆ ಅನ್ಯ ಜನಾಂಗದವರು ಸಹ ಎದುರಿಗೆ ಬಂದು ನಿಂತ್ಕೊಳ್ಳೋದಿಲ್ಲ. ಅಂತ ಸಮುದಾಯದಕ್ಕೆ ಇವತ್ತು ನಿಮ್ಮಂತ ಮಠಾಧಿಪತಿ ಬಂದು ಕೂತ್ಕೊಂಡು ಎಲ್ಲರನ್ನು ಗಂಟೆ ನಡೆಸೋದಕ್ಕೆ ಬಿಟ್ಟಿದ್ದೀರಾ. ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಹೇಳೋ ಒಂದು ಕೆಪಾಸಿಟಿ ಇಲ್ಲ ಅಂತ ಹೇಳಿದ್ರೆ ಆ ಪೀಠದಲ್ಲಿ ಕೂತ್ಕೊಂಡು ಏನ್ ಗೆಡಿಸ್ಕರಿತೀರಾ? ಎಜುಕೇಶನ್ ಮಾಡಿ ಅದನ್ನ ಮಾಡಿದ್ರು. ಓದ್ನೇ ಸಲ ಇದೆ ಬೊಮ್ಮಾಯಿ ಅವರು ಏನಂತ ನಿಮ್ಗೆ ಆಶ್ವಾಸನೆ ಕೊಟ್ಟಿದ್ರು? ಸೋಮಣ್ಣನವರು ಏನು ಕೊಟ್ಟಿದ್ರು? ವಸತಿ ಸಚಿವರು ಮಾಡಿದ್ದೀರಾ? ರಾಯಚೂರಿನಲ್ಲಿ ಯೂನಿವರ್ಸಿಟಿಗೆ ವಾಲ್ಮೀಕಿ ಅವರ ಹೆಸರಂತೂ ಇಟ್ಟಾಯ್ತು. ಬಟ್ ಪಕ್ಕದಲ್ಲಿರ್ತಕ್ಕಂಥ 17 ಎಕರೆಗೆ ಏನ್ ಮಾಡಿದ್ರಿ? ನಿನಗೇನ್ ಬೇಕು, ನಿನಗೇನ್ ಬೇಕು ಅದಷ್ಟೇ ನೀವು ಮಾಡ್ಕೊಂಡ್ಬಿಟ್ರೆ ಸಮುದಾಯ ಉದ್ಧಾರ ಮಾಡೋರು ಯಾರ್ರಿ? ಸೋಗ್ರಪ್ಪನವರು ಹೊರಗಡೆ ಹೋಗ್ಬಿಟ್ಟು ಸಮುದಾಯವನ್ನ ಎಚ್ಚರಿಸ್ತಾ ಇದ್ದಾರೆ. ಅದಕ್ಕೇನಾದ್ರೂ ಸಪೋರ್ಟ್ ಮಾಡ್ತಾ ಇದ್ರೆ ನೀವು? ಖಂಡಿತ ಸಪೋರ್ಟ್ ಮಾಡ್ತಾ ಇಲ್ಲ. ಮೊನ್ನೆ ಓಷನ್ ಪಾರ್ಕ್ ಅಲ್ಲೂ ಸಮೇತ ದಾವಣಗೆರೆ ಇರ್ತಕ್ಕಂಥ ಗಣ್ಯ ವ್ಯಕ್ತಿಗಳು, ಅಂದ್ರೆ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲರೂ ಸೇರಿದ್ರು. ಇಲ್ಲಿ ದೊಡ್ಡವರು ಚಿಕ್ಕವರು ಅನ್ನೋದಕ್ಕಿಂತಲೂ ಮಾನವೀಯತೆಯಿಂದ ಮನುಷ್ಯತ್ವದಿಂದ ಜೀವನ ಮಾಡುವಂತ ಸಮಾಜದಲ್ಲಿ ಹುಟ್ಟಿದೀವಿ, ಏನಾದ್ರೂ ಮಾಡ್ಬೇಕು ಅನ್ನೋಂತ ವ್ಯಕ್ತಿಗಳು ದಾವಣಗೆರೆ ಓಷನ್ ಪಾರ್ಕ್ ಅಲ್ಲಿ ಗುಂಗೂರು ಮಲ್ಲಿಕಾರ್ಜುನಪ್ಪನವರಾಗಿರ್ಬೋದು, ಸವಿತಾ ಗಣೇಶ್ ಅವರಾಗಿರ್ಬೋದು, ಹಾಗೂ ನಮ್ಮ ಕಾಯಕ ಯೋಗಿ ಮಂಜಪ್ಪನವರಾಗಿರ್ಬೋದು, ಬೆಂಗಳೂರು ಮೊಣಕಾಲ್ಮೂರು ರವಿಕುಮಾರ್ ಅವರಾಗಿರ್ಬೋದು, ಅದೇ ರೀತಿಯಾಗಿ ಸುಮಾರು ಜನ, ಸುಮಾರು 100ಕ್ಕಿಂತ ಹೆಚ್ಚು ಜನ ಬುದ್ಧಿಜೀವಿಗಳೆಲ್ಲ ಸೇರ್ಕೊಂಡು ಅದೇನ್ ಮಾಡ್ಬೇಕಾಗಿತ್ತು ಸಮುದಾಯಕ್ಕೆ ಆ ತರ ಚಿಂತನ ಮಂಥನವನ್ನು ನಡೆಸಿ ಸಮಾಜಕ್ಕೆ ಏನು ಮಾಡ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋ ಸಮಯದಲ್ಲಿ ಇಲ್ಲಿ ಬಳ್ಳಾರಿಯಲ್ಲಿ ಅದ್ಯಾವುದೋ ಕೂರ್ಸ್ಬೇಕು ಅಲ್ರಿ. ಅಲ್ಲಿ ಚಿಕ್ಕದಿದೆ ದೊಡ್ಡದು ಕೂರ್ಸೋದೇನು ದೊಡ್ಡ ಯುದ್ಧ ಆಗ್ಬೇಕಾಗಿತ್ತ ನಿಮಗೆ ರಾಜಕಾರಣಿಗಳಿಗೆ. ಇಲ್ಲಿ ರಾಮುಲು ಅವರಾಯ್ತು, ಜನಾರ್ದನ್ ರೆಡ್ಡಿ ಅವರಾಯ್ತು, ಕೂರ್ಸ್ಬೇಡ ಅಂತ ನಿಮಗೆ ಹೇಳಿಲ್ವಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ? ಅಲ್ರಿ ಸಿದ್ದರಾಮಯ್ಯನವ್ರೆ, ನಮ್ಮ ಸಮಾಜದಲ್ಲಿ ಒಬ್ರು ನೆಟ್ಟಗೆ ಇರಾಕ್ ಬಿಡ್ಲಿಲ್ರಿ ನೀವು. ವಾಲ್ಮೀಕಿ ಸಮುದಾಯದವ್ರು ಒಗ್ಗಟ್ಟಾಗಿದ್ರೆ ಏನ್ ಬೇಕಾದ್ರೂ ಮಾಡಿಬಿಡ್ತಾರೆ ಅಂತ ನೀವೇ ಅರ್ಥ ಆಡ್ಬಿಟ್ರಿ. ಇದು ಶ್ರೀಮಂತ ಸಿದ್ದರಾಮಯ್ಯನವ್ರಿಗೆ ಹೇಳ್ತಕ್ಕಂಥ ಮಾತು. ಯಾಕೆಂತ ಹೇಳಿದ್ರೆ ಒಬ್ಬರಾದ್ರೂ ನಮ್ಮ ಸಮುದಾಯದಲ್ಲಿ ಸಿಎಂ ಆಕಾಂಕ್ಷಿ ಅಂತಂದ್ರೆ ಅದು ಸತೀಶ್ ಜಾರಕಿಹೊಳಿ ಅವರು. ಸತೀಶ್ ಜಾರಕಿಹೊಳಿ ಅವರು ಅವ್ರಿಗೆ ಸಪೋರ್ಟ್ ಅವರು, ಅವ್ರ ಫಾಲೋವರ್. ಅದು ಬಿಟ್ಟರೆ ಸಮಾಜದಲ್ಲಿ ಯಾರು ಬೆಳೆಸ್ತಾ ಇದ್ದೀರಾ ನೀವು? ಕೆ ರಾಜಣ್ಣವರು ಅಷ್ಟೊಂದೆಲ್ಲ ಮಾಡಿದ್ರು, ಅಷ್ಟೊಂದೆಲ್ಲ ನಿಮ್ಮ ಹತ್ರ ಕೈ. ಎಚ್ ಡಿ ದೇವೇಗೌಡರನ್ನ ಪ್ರಥಮ ಬಾರಿಗೆ ಸೋಲಿಸಿದಂತ ನಾಯಕರು, ಅಂತವ್ರಿಗೂ ಸಮೇತ ನೀವು ಟಾಂಗ್ ಕೊಟ್ರಿ. ಇವತ್ತು ಯಾವ್ದೋ ಒಂದು ಹಗರಣ ಅದು ಇದು ಅಂತ ಸಿಗ ಬಿಡಿಸಿದ್ರಿ. ಇಲ್ಲಿ ನಾಗೇಂದ್ರ 187 ಕೋಟಿ ಹಗರಣದಲ್ಲಿ ಸಿಗಿ ಬಿಟ್ರಿ. ಕಾರ್ಯಮ್ಮ ಅಲ್ಲಿ ಬಿಡಿ ಇದಕ್ಕಾಯ್ತದ ರಾಯಚೂರು ಡಿಸ್ಟಿಕ್ಗೆ. ಆಮೇಲೆ ನಮ್ಮ MP ಅವರು ರಾಜು ಸರ್. ಬಟ್ ಇಲ್ಲಿ ಒಂದು ವಾಸ್ತವ ಏನ್ ಗೊತ್ತಾಗಬೇಕಾಗಿತ್ತು ಅಂತ ಹೇಳಿದ್ರೆ, ನಿಮಗೆ ರಾಜಕೀಯ ಮಾಡ್ಲಿಕ್ಕೆ ಜಾತಿಗಳು ಬಿಡ್ರಿ ಸ್ವಾಮಿ. ನಿಮಗೆ ಮೀಸಲಾತಿ ಬೇಕಾಗಿತ್ತು, ಮೀಸಲಾತಿ ಕ್ಷೇತ್ರದಿಂದ ನೀವು ಗೆದ್ದಿರ್ತೀರಾ. ಮೀಸಲಾತಿಗೋಸ್ಕರ ನೀವು ಏನ್ ಮಾಡ್ಬೇಕು ಆ ಜನಾಂಗಕ್ಕೆ ಅದನ್ನ ಮಾಡಿದ್ರೆ ಸಾಕು. ಚಿಕ್ಕ ಚಿಕ್ಕ ವಿಚಾರಗಳನ್ನೆಲ್ಲ ತಗೊಂಡೋಗಿ ದೊಡ್ಡ ದೊಡ್ಡ ವಿಚಾರಗಳನ್ನು ಮಾಡಿ ಸಮಾಜವನ್ನ ಹದಗೆಡಿಸುವಂತ ಕೆಲಸವನ್ನ ನೀವೆಲ್ಲ ಮಾಡಬೇಡಿ.
ಕರ್ನಾಟಕದಲ್ಲಿ ಇನ್ನು ವಾಲ್ಮೀಕಿ ಜನಾಂಗ ಬದುಕಿದೆ ಕಣ್ರಿ. ಅವರ ವೃತ್ತಿ ಏನು ಅಂತ ನಿಮ್ಗೆ ಏನಾದ್ರು ಗೊತ್ತಾ? ಆ ವೃತ್ತಿಗೆ ಏನಾದ್ರು ಅವ್ರು ಇಳಿದ್ರೆ ಏನಾಗುತ್ತೆ ಅಂತ ಗೊತ್ತಾ? ರಾಜ್ಯ ದಯವಿಟ್ಟು ನಾವೆಲ್ಲ ಸಮಾಜದವರಿಗಾಯ್ತು, ಸರ್ಕಾರಕ್ಕಾಯ್ತು, ಪ್ರತಿಯೊಬ್ಬರು ಕೇಳ್ಕೊಳ್ಳೋದು ಇಷ್ಟೇನೆ. ಇಲ್ಲಿ ವಾಲ್ಮೀಕಿ ಸಮುದಾಯ ಯಾವತ್ತೂ ಯಾರಿಗೂ ಕೆಳಕಂಡು ಬಯಸಿಲ್ಲ ಕಣ್ರಿ. ಸರ್ವ ಧರ್ಮವನ್ನು ಕಲ್ಸಿದ್ದು ಕಂಡ್ರೆ ಹೆಚ್ಚಿನತೆ ಭರಮಣ್ಣ ನಾಯಕರು. ಇಡೀ ಚಿತ್ರದುರ್ಗದ ಮುರುಘಾ ಮಠ ಅಂತ ಇವತ್ತು ಏನಿದೆ, ಆ ಮಠವನ್ನ ಅಂದಿನ ಕಾಲದಲ್ಲಿ ರಾಜ ಮನೆತನದಲ್ಲಿರ್ತಕ್ಕಂಥ ರಾಜರಾಗಿರ್ತಕ್ಕಂಥ ಈ ಕಿಚ್ಚಗತ್ತಿ ಭರಮಣ್ಣ ನಾಯಕರು ಇಲ್ಲಿ ಸರ್ವ ಸಮುದಾಯವು ಉಳಿಬೇಕು, ಪ್ರತಿಯೊಂದು ಜನಾಂಗದಲ್ಲೂ ಸಹ ಇಲ್ಲಿ ಬಂದು ಒಂದು ಜಪಿಸಬೇಕು ಅಂದ್ರೆ ಅವಾಗೆಲ್ಲ ಮುರುಘಾ ಮಠ ಅಂತ ಹೇಳಿದ್ರೆ ಆ ಸ್ವಾಮೀಜಿಯವರು ದೈವ ಮಾನವ ಅಂತ ಹೇಳ್ತಾ ಇದ್ರು. ನಾನು ಸಹ ಹಿಂದೆ ನಮ್ಮ ಹಿರಿಯರು ಬುದ್ಧಿಜೀವಿಗಳು ಹೇಳಿರ್ತಕ್ಕಂಥ ಮಾತುಗಳನ್ನು ಕೇಳಿ ನಾನು ನಿಮಗೆ ಹೇಳ್ತಿರೋದು. ಆ ಮುರುಘಾ ಮಠದವರು ಅಂತ ಹೇಳಿದ್ರೆ ಈ ಬಿಚ್ಚಗತ್ತಿ ಭರಮಣ್ಣ ನಾಯಕ ಎಲ್ಲ ಹೊರಗಡೆ ಹೋಗಿರ್ತಾರಂತೆ. ಆ ಸಮಯದಲ್ಲಿ ಈ ಮಠಾಧಿಪತಿ ಇವರು ಸಿಗ್ತಾರಂತೆ. ಇವರೆಲ್ಲ ಕುತ್ಕೊಂಡಾಗ 7 ಅಡಿ ಸ್ವಲ್ಪ ಬಿಚ್ಚಗತ್ತಿ ಭರಮಣ್ಣ ನಾಯಕನ ತಲೆಯ ಮೇಲೆ ಇತ್ತಂತೆ. ಅದನ್ನ ನೋಡ್ಬಿಟ್ಟು ನೀನ್ ಮುಂದೆ ಹೀಗಾಗ್ತೀಯಾ, ಇನ್ನೊಂದು ವರ್ಷದಲ್ಲಿ ಹೀಗಾಗ್ತೀಯಾ ಅಂತ ಹೇಳಿ ಹೋಗ್ತಾರಂತೆ. ಅದಾದ ಮೇಲೆ ಅವ್ರು ಹೇಳಿದಾಗೆ ಬಿಚ್ಚಗತ್ತಿ ಭರಮಣ್ಣ ನಾಯಕರು ದೊಡ್ಡ ರಾಜನಾಗ್ತಾರಂತೆ. ಆ ರಾಜರಾದ ಮೇಲೆ ಆ ವ್ಯಕ್ತಿ ಎಲ್ಲಿದ್ದಾರೆ ನನಗೆ ಬೇಕು, ಹುಡುಕೊಂಡ್ ಬನ್ನಿ ಅಂತ ಹೇಳಿದಾಗ ಆ ಮುರುಘಾ ಮಠವನ್ನ ಕರೆಸಿ, ಆ ಮುರುಘಾ ಸ್ವಾಮಿಗಳನ್ನ ಕರೆಸಿ ಆ ವಾಸ ಮಾಡ್ತಿರ್ತಕ್ಕಂಥ ರಾಜ ಮನೆಯನ್ನ ಬಿಟ್ಟು ಕೊಟ್ಟಿರ್ತಕ್ಕಂಥ ವಂಶದವರು ನಾವು. ಇಡೀ ಚಿತ್ರದುರ್ಗದಲ್ಲಿ ಎಲ್ಲಾ ಜನಾಂಗದ ಮಠಗಳಿದ್ದಾವೆ, ಆದ್ರೂ ವಾಲ್ಮೀಕಿ ಸಮಾಜದ ಮಠ ಇಲ್ಲ ಅಲ್ಲಿ. ಅದನ್ನ ಕೇಳೋದಕ್ಕೆ ಒಗ್ಗಟ್ಟಾಗ್ಲಿಕ್ಕೆ ಈ ರಾಜಕಾರಣ, ಈ ಮಠಾಧಿಪತಿ, ಯಾಕಂದ್ರೆ ಅಲ್ಲಿಂದಲೇ ಬಳುವಳಿಯಾಗಿ ಬಂದಿರತಕ್ಕಂಥದ್ದಲ್ಲ ಈ ಪೀಠಾಧಿಪತಿ. ನಾನು ಯಾರನ್ನು ಕೇವಲವಾಗಿ ನೋಡುವುದಿಲ್ಲ, ಯಾರ ಬಗ್ಗೆನೂ ಕೇವಲವಾಗಿ ಮಾತನಾಡುವುದಿಲ್ಲ. ಆದರೆ ಕೆಲವೊಂದು ವಿಚಾರ ಅಂತ ಬಂದಾಗ ಮನಸ್ಸಿಗೆ ತೆಗೆದುಕೊಂಡು ಮೂಲ ವ್ಯಕ್ತಿ ಅಥವಾ ಮೂಲ ಸಂಪತ್ತನ್ನು ತಿಳಿಸಬೇಕು ಅನ್ನೋದಷ್ಟೇ ನಮ್ಮ ಉದ್ದೇಶ. ಇದಿಷ್ಟು ಇವತ್ತಿನ ಇವತ್ತಿನ ಸುದ್ದಿ. ಆದಷ್ಟು ವಾಲ್ಮೀಕಿ ಸಮುದಾಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಸಹ ಒಗ್ಗಟ್ಟಾಗಿ ಸಮಾಜವನ್ನ ಬದಲಾವಣೆಯ ದಿಕ್ಕಿನಲ್ಲಿ ತರೋಣ, ಸಮಾಜವನ್ನ ಉತ್ತುಂಗಕ್ಕೆ ಒಯ್ಯೋಣ. ಏಕೆಂತ ಹೇಳಿದ್ರೆ ಇದು ನಿಮ್ಮದೇ ಧ್ವನಿ, ನಿಮ್ಮದೇ ಶಕ್ತಿ. ನಮಸ್ಕಾರ.